ಹಾಗಂತ ಇದನ್ನು ನಾವು ಔಷಧಿಯನ್ನು ಪೂರ್ತಿ ನಾವು ಯಾವಾಗಲೂ ತಗೊಳ್ತಾ ಇರಬೇಕಾ? ಖಂಡಿತವಾಗ್ಲೂ ಆಗಲ್ಲ. ಯಾವಾಗ ದೇಹ ಅದನ್ನು ಸರಿ ಮಾಡೋಕ್ಕೆ ಶುರು ಮಾಡುತ್ತೋ ಆವಾಗ ನಾವು ಕೂಡ ಔಷಧಿಗಳನ್ನು ಕಡಿಮೆ ಮಾಡ್ತೀವಿ. ಅದುವೇ ಒಂದು ಗಮನದಲ್ಲಿ ಇಟ್ಕೊಳ್ಬೇಕು. ಯಾವ ಕಾರಣದಿಂದ ಕಾಯಿಲೆ ಬಂದಿದೆಯೋ ಆ ಕಾರಣವನ್ನು ಆದಷ್ಟು ನಾವು ತಡೆಗಟ್ಟಬೇಕು, ಅದನ್ನು ಕಡಿಮೆ ಮಾಡಬೇಕು. ಎಕ್ಸಾಂಪಲಿಗೆ ಇವಾಗ ತುಂಬ ಲೆಥಾರ್ಜಿಕ್ ಲೈಫ್ ಸ್ಟೈಲ್ನ ಮೇಂಟೈನ್ ಮಾಡ್ತಾ ಇದ್ದೀರಾ, ಅದು ಈ ಒಂದು ತೊಂದರೆಗೆ ಇದು ಒಂದು ಕಾರಣ ಆಗಿದೆ ಅಂತ ಅಂದಾಗ ಈ ಲೈಫ್ ಸ್ಟೈಲ್ನ ಚೇಂಜ್ ಮಾಡೋದನ್ನು ಮಾಡಲೇಬೇಕು. ಸೊ ಯಾವಾಗ ಅದನ್ನು ಮಾಡ್ತೀವೋ ಆವಾಗ ತೊಂದರೆ ಕೂಡ ಕಡಿಮೆ ಆಗ್ತಾ ಹೋಗುತ್ತೆ. ಸೊ ಇದಿಷ್ಟು ನಾನು ಇವತ್ತು ಥೈರಾಯ್ಡಿನ ಬಗ್ಗೆ ಅವೇರ್ನೆಸ್ ಆಗಿರ್ಬೋದು, ಅಥವಾ ಥೈರಾಯ್ಡ್ ಪ್ರಾಬ್ಲಮ್ಸ್ ಬಗ್ಗೆ ನಮ್ಮ ದೇಶದಲ್ಲಿ ಇವಾಗ ಇತ್ತೀಚೆಗೆ ಡಯಾಬಿಟೀಸ್ನ ಹೋಲಿಕೆ ಕೊಟ್ಟರೆ ಡಯಾಬಿಟೀಸ್ ಆದಮೇಲೆ ನೆಕ್ಸ್ಟ್ ಬರ್ತಕ್ಕಂಥದ್ದೇ ಥೈರಾಯ್ಡ್ ಪ್ರಾಬ್ಲಮ್ಸ್ ನಮ್ಮ ದೇಶದಲ್ಲಿ. ಸೊ ಇದನ್ನು ನಾವು ಆದಷ್ಟು ಮಟ್ಟಿಗೆ ಬೇಗನೆ ಕೂಡಲೇ ನಾವು ಈ ಒಂದು ಸಮಸ್ಯೆಯನ್ನು ನಾವು ಇದರಿಂದ ಹೊರಗೆ ಬರಬೇಕು. ಹಾಗೆ ನಮ್ಮ ನೆಕ್ಸ್ಟ್ ಜನ್ರೇಷನ್ನ ವಿ ಹ್ಯಾವ್ ಟು ಮೇಕ್ ದೆಮ್ ಮೋರ್ ಹೆಲ್ತಿಯರ್, ಈ ಥರ ಒಂದು ತೊಂದರೆಗಳು ಬರದೇ ಇರೋ ಥರ.